ಮಂಡ್ಯದಲ್ಲಿ ಭ್ರೂಣ ಪತ್ತೆ ಮತ್ತು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕಲು ವಿಪಕ್ಷ ನಾಯಕ ಆರ್ ಅಶೋಕ್ ಅಖಾಡಕ್ಕಿಳಿದಿದ್ದಾರೆ. ಜಿಲ್ಲಾ ಆರೋಗ್ಯ ಅಧಿಕಾರಿ ಮೋಹನ್ ರನ್ನ ಆರ್ ಅಶೋಕ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆಲೆಮನೆ ಮಾಲೀಕ ಎಲ್ಲಿ ಅಂತ ಆರ್ ಅಶೋಕ್ ಅವರು ಖಡಕ್ ಆಗಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಡಿಎಚ್ಒ ಇಲ್ಲೇ ಇದ್ದಾನೆ ಅಂತ ಉತ್ತರವನ್ನ ಕೇಳಿ ಶಾಕ್ ಆಗಿದ್ದಾರೆ. ಆಲೆಮನೆ ಇನ್ನೂ ಯಾಕೆ ಸೀಸ್ ಮಾಡಿಲ್ಲ ಅಂತ ಡಿಎಚ್ಒಗೆ ಆರ್ ಅಶೋಕ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇದುವರೆಗೂ ಸೀಸ್ ಮಾಡಿಲ್ಲ ಅಂದ್ರೆ ನೀವು ಕೂಡ ಇದರಲ್ಲಿ ಶಾಮೀಲಾಗಿದ್ದೀರಾ? ಪೊಲೀಸರು ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಆರ್ ಅಶೋಕ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬೌಂಡ್ರಿ ಸೀಸ್ ಮಾಡಬೇಕು ಆ ಥರದ್ದು ಏನಿಲ್ಲ. 2000 ಭ್ರೂಣ ಹತ್ಯೆ ಆಗೈತೆ ಎಲ್ಲ. ಇದು ಏನು ಇಲ್ಲೇ ತಂದು ಟ್ಯಾಬ್ಲೆಟ್ ಕೊಟ್ಟು ಇಲ್ಲೇ ಅಬಾರ್ಷನ್ ಎಲ್ಲ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಇನ್ನೇನು ಮಜಾರ್ ಮಾಡಬೇಕಲ್ಲ, ಸೀಸ್ ಮಾಡಬೇಕು, ಅಯ್ಯೋ ಬೌಂಡ್ರಿಗೆ ಏನಾರ ಮಾರ್ಕಿಂಗ್ ಆಗಿ ಯಾರು ಹೋಗ್ಬಾರ್ದು ಅಂತ ಹೇಳ್ಬೇಕಲ್ಲ. ಏನಿಲ್ಲಲ್ಲ. ಸಲೀಂ ತಗೊಳಪ್ಪ, COD ಹೊರತನ ಮಾಡ್ತಾರ. ಈಗ ನಾವು ಬಂದಿದ್ದೀರಪ್ಪ ನೋಡಿ, ಗಲಾಟೆಯಾಗಿ ಮಿನಿಸ್ಟ್ರುಗಳೆಲ್ಲ ರಿಪ್ಲೈ ಮಾಡಿ ಅಲ್ಲಿ ಎಲ್ಲ ಆಗೈತೆ. ನಿಮಗೇನು ಪ್ರಜ್ಞೆನೇ ಇದ್ದಂಗೆ ಇದ್ದೀರಲ್ಲ. ಅವ್ನು DHO ಕಾಸು ಇಸ್ಕೊಟ್ರೆ ಅವ್ನು ಇಸ್ಕೊಂಡು ಹೋಗ್ತಾನೆ, ಅವ್ನು ತಹಸೀಲ್ದಾರ್ ಇಸ್ಕೊಂಡು ಹೋಗ್ತಾರೆ ಅಷ್ಟೇ. ಇನ್ನೇನು ಜನ ಕೇಳ್ತವ್ರು, ನಾನೆಲ್ಲ ಕೇಳಿದ್ದು. ಜನ ಯಾಕೆ ಸೀಸ್ ಮಾಡಿಲ್ಲ ಅಂತ ಹೇಳ್ತಾರೆ. ಈ ದೇಶಾದ್ಯಂತ ಈ ವಿಚಾರ ಚರ್ಚೆ ಆಯ್ತಾ ಇದೆ, ಸಂಸತ್ತಲ್ಲಿ ಆಯ್ತಾ ಇದೆ, ವಿಧಾನಸೌಧದಲ್ಲಿ ನಡೀತಾ ಇದೆ. ಆದ್ರೂ ಈ ಜಾಗದಲ್ಲಿ ಏನ್ ನಡೀತಾ ಇದೆ ಅದೇ ನಡೀತಾ ಇದೆ. ಒಂಚೂರು ಎಚ್ಚರಿಕೆನೇ ಇಲ್ಲ, ಅವ್ರಿಗೆ ಭಯ ಇಲ್ಲ. ಮತ್ತೆ ಇದಾಗಿತ್ತಲ್ಲ, ನಾನು ಬಂದಿದ್ದೀನಿ ಸ್ಪಾಟ್ಗೆ. ಆಲೆಮನೆ ಏನು ಅವನ ಆಲೆಮನೆ ಪಾಡಿಗೆ ಆಲೆಮನೆ ನಡೆಸ್ಕೊಂಡು ಹೋಗ್ತಾವನೆ. ಆ ರೂಮ್ ಯಾವುದಿತ್ತು, ಯಾವ ಆಡಿಯಾ, ಅದೇ ಸ್ಕ್ಯಾನಿಂಗ್ ಮಾಡ್ತಾ ಇದ್ರಲ್ಲ, ಸ್ಕ್ಯಾನಿಂಗು ಟ್ಯಾಬ್ಲೆಟ್ ಕೊಡೋದು. ಮಂಡ್ಯ. ಇಲ್ಲಿ ಲೋಕಲ್ ಪೊಲೀಸ್ಗೆ ಹೇಳಿದ್ರೆ ನಮ್ಮ ಸಂಬಂಧ ಇಲ್ಲ ಸರ್, COD ಅವರು ಅಂತಾರೆ. ಇಲ್ಲಿ ಏನೂ ಇಲ್ಲ, ಮಾಮೂಲಿ ಹೆಂಗೆ ನಡೀತಾ ಇತ್ತು ಎಲ್ಲ ಹಂಗೆ ನಡೀತಾ ಇತ್ತು. ಯಾವುದು ಸೀಸ್ ಆಗಿಲ್ಲ ಇಲ್ಲಿ. ಅದಕ್ಕೂ ಮಾಡ್ತಾ ಇದ್ದಿದ್ದು ರೂಮ್ಗೆ ಸೀಸ್ ಮಾಡಿ ಅದಕ್ಕೇನ ಒಂದು ಸೀಲ್ ಹಾಕ್ಬೇಕಾಯ್ತಲ್ಲ. ಇಲ್ಲೇನೋ ಅವ್ನು ಗ್ಲೌಸ್ ಇಟ್ಕೊಂಡಿರ್ತಾನೋ, ಬಟ್ಟೆ ತಂದು ಹಾಕಿರ್ತಾನೋ, ಇವೆಲ್ಲ ಎವಿಡೆನ್ಸ್ ಅಲ್ಲ. ಏನೂ ಇಲ್ಲ. ಹೆಂಗಾಯ್ತು ಅವನು ಆರಾಮಾಗಿ ಬಿಸ್ನೆಸ್ ಮಾಡ್ಕೊಂಡವ್ರೆ. ಆ ರೂಮಲ್ಲೆಲ್ಲ ತಂದು ಈಗ ಬೆಲ್ಲ ತುಂಬಿಟ್ಟವ್ರೆ.